ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಬಿಹಾರದ ದರ್ಭಂಗಾದಿಂದ ಬಹಳ ಕೆಟ್ಟ ಸುದ್ದಿ ಬರ್ತಾ ಇದೆ. ಏನು ಅಂದರೆ, ಇದು ಮಾಮೂಲಿ ಕೆಟ್ಟ ಸುದ್ದಿನೇ. ಮನುಷ್ಯತ್ವ ಇರುವವರಿಗೆ ಕೆಟ್ಟ ಸುದ್ದಿ, ಮಾನವೀಯತೆ ಇರುವವರಿಗೆ ಕೆಟ್ಟ ಸುದ್ದಿ. ಆದರೆ ಈ ಜಾತಿ ಅನ್ನುವಂತಹ ಒಂದು ರೀತಿಯಾದಂತಹ ಕೊಳಕನ್ನು ಶ್ರೇಷ್ಠತೆ ಅಂತ ಮೆರೆಸ್ತಾರಲ್ಲ, ಅವರಿಗೆ ಅದು ಕೆಟ್ಟ ಸುದ್ದಿ ಏನಲ್ಲ. ಆ ರೀತಿಯಾದಂತಹ ಒಂದು ಸುದ್ದಿ. ಏನು, ಬ್ರಾಹ್ಮಣರ ಗುಂಪು ಇಡೀ ಊರಿಗೂರೇ ದಲಿತರ ಕೇರಿಯ ಮೇಲೆ ಬಿದ್ದು ದಲಿತರನ್ನ ಹಿಗ್ಗಮುಗ್ಗ ಥಳಿಸಿ ಅವರ ತಲೆಗಳನ್ನು ಒಡೆದಾಕಿ ಮಕ್ಕಳನ್ನು ಬಿಡದಂತೆ ಅವರ ಮೇಲೂ ಹಲ್ಲೆ ಮಾಡಿ ಅವರನ್ನು ಕೊಲ್ಲುವಂತಹ ಪ್ರಯತ್ನ ಮಾಡಿ 8 ಜನ ದಲಿತರಿಗೆ ಗಂಭೀರ ಗಾಯಗಳಾಗಿ ಆಸ್ಪತ್ರೆಯಲ್ಲಿ ಬೀಳಂಗೆ ಮಾಡಿದ್ದಾರೆ. ಮಕ್ಕಳು ಸಹ ಕೈ ಕಾಲು ಮುರ್ಕೊಂಡು ನರಳುತ್ತಾ ಇದ್ದಾರೆ. ಆ ಮಟ್ಟಕ್ಕೆ 3 ಗಂಟೆಗಳ ಕಾಲ ಆ ದಲಿತ ಕೇರಿಯಲ್ಲಿ ಆ ಮಟ್ಟಕ್ಕೆ ಹೊಡೆದಿದ್ದಾರೆ. ಅಲ್ಲಿದ್ದಂತಹ 5-6 ಕುಟುಂಬಗಳನ್ನು ಹಿಗ್ಗಮಗ್ಗ ಥಳಿಸಿದ್ದಾರೆ. ಎಷ್ಟು? 200ಕ್ಕೂ ಹೆಚ್ಚು ಜನರಿದ್ದಂತಹ ಬ್ರಾಹ್ಮಣರ ಗುಂಪು. ಸೊ ಏನಿದು ಪ್ರಕರಣ, ಪೊಲೀಸರು ಏನು ಮಾಡಿದ್ರು, ಆನಂತರ ಈಗ ಏನು ನಡೀತಿದೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಇದು ಆ್ಯಕ್ಚುಲಿ ಕತೆ ಸ್ಟಾರ್ಟ್ ಆಗೋದು 2015-16ರಲ್ಲಿ. 2015-16ರಲ್ಲಿ ದಲಿತರನ್ನು ಬಳಸ್ಕೊಂಡು ಬ್ರಾಹ್ಮಣರ ಒಂದು ಕುಟುಂಬ, ಎಲ್ಲಿ ಹರಿನಗರ್ ಅನ್ನುವಂತಹ ಬಿಹಾರದ ದರ್ಭಂಗ ಜಿಲ್ಲೆಯ ಹರಿನಗರ ಅನ್ನುವಂಥ ಪ್ರದೇಶದಲ್ಲಿ ಒಂದು ಮನೆ ಕಟ್ಟಿಸ್ಕೊಳ್ತಾರೆ. ಆ ಮನೆ ಕಟ್ಟಿಸ್ಕೊಂಡ ನಂತರ ಅದಕ್ಕೆ ಕೂಲಿ ಕೊಡಬೇಕಲ್ವಾ, ಹಣ ಕೊಡಬೇಕಲ್ವಾ. ಆ ಹಣದಲ್ಲಿ 2,47,000 ರೂಪಾಯಿ ಪೆಂಡಿಂಗ್ ಇಟ್ಕೊಳ್ತಾರೆ. ಅವತ್ತಿಂದ 2015ರಿಂದ ಇಲ್ಲಿಯವರೆಗೆ ಸುಮಾರು 11 ವರ್ಷ ಆದರೂ ಆ ಹಣ ಅವರು ಕೂಲಿಯನ್ನು ಕೊಟ್ಟಿರಲ್ಲ. ಯಾಕೆ ಅಂದರೆ, ನಾವು ಬ್ರಾಹ್ಮಣರು, ನಾವೇನು ಮಾಡಿದ್ರು ನಡೆಯುತ್ತೆ, ನಮ್ಮದು ಮೇಲ್ಜಾತಿ, ನಾವು ಏನು ಮಾಡಿದ್ರು ನಡೆಯುತ್ತೆ, ಪೊಲೀಸರು ಸಹ ನಮ್ಮನ್ನೇನು ಮಾಡೋ ಹಾಕಿಲ್ಲ, ನಮ್ಮ ಪುರಾಣಗಳಲ್ಲೇ ಇದೆ ನಮ್ಮನ್ನೇನು ಮಾಡಬಾರ್ದು ಅಂತ. ಹಾಗಾಗಿ ನಾವು ಏನು ನಡ್ಕೊಳ್ತೀವಿ, ಅದೇ ನಾವೇನು ಕೊಡ್ತೀವಿ ಅದನ್ನು ತಗೊಂಡು ಬಾಯಿ ಮುಚ್ಕೊಂಡಿರಬೇಕು. ಇದೇ ತಾನೇ ಶತಮಾನಗಳಿಂದ ನಡ್ಕೊಂಡು ಬರ್ತಿರೋದು. ಅಸ್ಪೃಶ್ಯ ಸಮುದಾಯಗಳು, ದಲಿತರು, ಒಂದು ಮಟ್ಟಕ್ಕೆ ಶೂದ್ರರು ಸಹ ಕೂಲಿ ಆಳುಗಳಾಗಿರಬೇಕು. ವಿದ್ಯೆ ಕಲಿಯೋ ಹಾಗಿಲ್ಲ, ಆಸ್ತಿ ಮಾಡೋ ಹಾಗಿಲ್ಲ, ಏನು ಮಾಡೋ ಹಾಗಿಲ್ಲ. ನಾವು ದೌರ್ಜನ್ಯ ಎಸ್ಕಿಸ್ಕೋಬೇಕು, ರೇಪ್ ಮಾಡಿದ್ರೆ ಮಾಡಿಸ್ಕೋಬೇಕು, ಕೊಲೆ ಮಾಡಿದ್ರೆ ಮಾಡಿಸ್ಕೋಬೇಕು, ಹೊಡೆದ್ರೆ ಹೊಡೆಸ್ಕೋಬೇಕು. ಆದರೆ ನಮ್ಮ ಕಾಲಡಿಯಲ್ಲಿ ಬಿದ್ದಿರಬೇಕು. ನೀವು ಗುಲಾಮರು, ಹುಟ್ಟಿರೋದೇ ಗುಲಾಮರಾಗಿ, ನೀವು ಹುಟ್ಟಿದ್ದೇ ಗುಲಾಮರಾಗಿ ಅಂತಹ ಆ ರೀತಿ ಇರಬೇಕಾದ್ರೆ ನೀವೇನು ಹೇಳೋದು, ಇಷ್ಟು ದುಡ್ಡು ಬರಬೇಕು ಅಂತ, ನಾವು ಕೊಟ್ಟಷ್ಟು ತಗೊಂಡು ಬಾಯಿ ಮುಚ್ಕೊಂಡಿರಬೇಕು ಅನ್ನುವಂಥದ್ದು ಇವರ ಮನಸ್ಥಿತಿ. ಹಾಗಾಗಿ 11 ವರ್ಷದಿಂದ 2,47,000 ರೂಪಾಯಿ, 11 ವರ್ಷಗಳ ಹಿಂದೆ 2,47,000 ಅಂದರೆ ಈಗಿನ ಲೆಕ್ಕ ಹಾಕಿ ಅದೆಷ್ಟು ಲಕ್ಷ ಆಗತ್ತೆ ಅಂತ ಕೊಟ್ಟಿಲ್ಲ. ಅದನ್ನು ದಲಿತರು ಆಗಾಗ ಹೋಗಿ ಕೇಳ್ತಾನೆ ಇದ್ದಾರೆ. ಆ ಮನೆ ಕಟ್ಟಿದ ಏನು ಕಾಂಟ್ರಾಕ್ಟ್ ಇತ್ತು, ಕೂಲಿ ಏನಿತ್ತು, ಅದನ್ನು ಕೊಡಿ, ನಮಗೆ ನೀವು ಮೋಸ ಮಾಡಬೇಡಿ ಅಂತ ಕೇಳ್ಕೊಂಡೇ ಬರ್ತಿದ್ದಾರೆ. ಈ ಹಿಂದೆ ಸಹ ಆ ವಿಚಾರವಾಗಿ ಸಣ್ಣ ಪುಟ್ಟ ಗಲಾಟೆಗಳಾಗ್ತಾನೆ ಬರ್ತಿದೆ. ಬಟ್ ಮೊನ್ನೆ ಜನವರಿ 30ನೇ ತಾರೀಕು ಸಿಟ್ಟಿಗೆದ್ದಂತಹ ಒಬ್ಬ ವ್ಯಕ್ತಿ, ಕೈಲಾಶ್ ಪಾಸ್ವಾನ್ ಅನ್ನುವಂತಹ ದಲಿತ, ಅಲ್ಲಿದ್ದಂತಹ ಹೇಮಂತ್ ಝಾ ಅನ್ನುವಂಥವ್ರ ಮನೆ ಮುಂದೆ ಹೋಗಿ ಜೋರಾಗಿ ಗಲಾಟೆ ಮಾಡಿಬಿಟ್ಟ. ಬ್ರಾಹ್ಮಣರ ಮನೆ ಮುಂದೆ ದಲಿತರು ಗಲಾಟೆ ಮಾಡಿಬಿಟ್ರು. ಇದು ಎಷ್ಟು ದೊಡ್ಡ ಅಪರಾಧ ಅಂತ ಕಾಣುತ್ತೆ ಗೊತ್ತದ ಬ್ರಾಹ್ಮಣರಿಗೆ. ಈ ದಲಿತರಿಗೆ ಎಷ್ಟು ಕೊಬ್ಬು ನೋಡ್ರಿ, ನಮ್ಮ ಮನೆ ಮುಂದೆ ಬರೋಷ್ಟು ಧೈರ್ಯ ಬಂದ್ಬಿಟ್ಟಿದೆ ಅವ್ರಿಗೆ. ಹಂಗೆ ಯೋಚನೆ ಮಾಡೋದವರು. ಅದು ಅವ್ರಿಗೆ ತಡೀಲಾರ್ದ ಸಿಟ್ಟಾಗೋಯ್ತು. ಗಲಾಟೆ ಮಾಡಿ ಅಲ್ಲಿ ಸಣ್ಣ ಪುಟ್ಟ ವಾಗ್ವಾದ ಆಯಿತು, ಬಂದ್ಬಿಟ್ಟ. ಅದಾದ ಮಾರನೇ ದಿನ ಜನವರಿ 31ನೇ ತಾರೀಕು ಸುಮಾರು 200ಕ್ಕೂ ಹೆಚ್ಚು ಬ್ರಾಹ್ಮಣರ ಗುಂಪು, ಅವರು ಬರೋದು ಮಾತ್ರ ಅಲ್ಲ, ಅವ್ರ ಜೊತೆಯಲ್ಲಿ ಈ ಕಂಪ್ಲೇಂಟ್ ಕೊಟ್ಟಿರುವಂತಹ ದಲಿತರು ಕೊಟ್ಟಿರುವಂತಹ ಕಂಪ್ಲೇಂಟ್ ಅಲ್ಲಿರೋದು ಬಜರಂಗ ದಳದ ಕಾರ್ಯಕರ್ತರಿಗೆ ಕುಡಿಸಿ ಅವ್ರ ಕೈಗೆ ಮಚ್ಚುಗಳು, ದೊಣ್ಣೆಗಳು, ಏನೇನು ಸಿಗುತ್ತೆ ಎಲ್ಲ ಕೊಟ್ಟು ಬ್ರಾಹ್ಮಣರು ಸಹ ಎಲ್ಲ ಸೇರಿ ಒಟ್ಟಾರೆ 210ಕ್ಕೂ ಹೆಚ್ಚು ಜನ, ಪೊಲೀಸ್ ರೆಕಾರ್ಡ್ಸ್ ಪ್ರಕಾರ ಇದು 210ಕ್ಕೂ ಹೆಚ್ಚು ಜನ ಅನ್ನೋದು ದಲಿತರ ಕೇರಿಗೆ ಬಿದ್ದರು. ದಲಿತರ ಕೇರಿಗೆ ಬಿದ್ದು ದಲಿತರನ್ನ ಸಿಕ್ಕಲ್ಲೆಲ್ಲ ಥಳಿಸೋದಕ್ಕೆ ಶುರು ಮಾಡಿದ್ರು. ಸಿಕ್ಕಾಪಟ್ಟೆ ಹೊಡೆದ್ರು, ತಲೆ ಹೊಡೆದಾಕಿದ್ರು. ಕೆಲವರಿಗೆ 21 ಹೊಲಿಗೆಗಳು ಬಿದ್ದಿದ್ದಾವೆ ತಲೆಗೆ, ಕೈ ಕಾಲುಗಳು ಮುರಿದು ಹೋಗಿದ್ದಾವೆ. ಸಣ್ಣ ಮಕ್ಕಳು, ಒಂದು ಹುಡುಗಿಗೆ ಕೈ ಕಾಲು ಎಲ್ಲ ಮುರಿದು ಬಿಸಾಕಿದ್ದಾರೆ. ಇನ್ನೂ ಸಾಕಷ್ಟು ಜನರಿಗೆ ತಲೆ ಹೊಡೆದಿದ್ದಾರೆ, ಬೆನ್ನು ಮೂಳೆಗಳು ಮುರಿದೋಗಿದ್ದಾವೆ. ಏನೆಲ್ಲ ಸಾಧ್ಯನೋ ಅಷ್ಟು ಮಾಡಿದ್ದಾರೆ. ಸುಮಾರು 3 ಗಂಟೆಗಳ ಕಾಲ ಇಟ್ಟಾಡಿಸ್ಕೊಂಡು ಹೊಡೆದಿದ್ದಾರೆ.
ಏನು ಅಪರಾಧ ಅಂದರೆ ಕೂಲಿ ಕೇಳಿದ್ದೆ ಅಪರಾಧ. ಬ್ರಾಹ್ಮಣರ ಹತ್ರ ಹೋಗಿ ಅಸ್ಪೃಶ್ಯ ಸಮುದಾಯದವನು ಕೂಲಿ ಕೇಳಿದ್ದು ಮಹಾಪರಾಧ. ಹಾಗಾಗಿ ಇಡೀ ಗ್ರಾಮದಲ್ಲಿದ್ದ ದಲಿತರನ್ನ ಎಲ್ಲ ನೋಡಿದು ಬಿಡಬೇಕು. ಹೊಡಿಬೇಕಾದ್ರೆ ಇವ್ರಿಗೊಂದು ದೊಡ್ಡ ರೋಗ ಇದೆಯಲ್ಲ, ಇತ್ತೀಚೆಗೆ ಹುಟ್ಕೊಂಡಿರುವ ದೊಡ್ಡ ರೋಗ, ಜೈ ಶ್ರೀರಾಮ್ ಘೋಷಣೆಗಳು, ಜೈ ಇನ್ನಂಥದ್ದು ಒಂದು ಘೋಷಣೆ, ಜೈ ಭವಾನಿ ಘೋಷಣೆಗಳು. ಆ ಘೋಷಣೆಗಳನ್ನು ಕೂಗ್ತಾ ಕೊಂದುಬಿಡಿ 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 ಅಂತ ಹೇಳ್ತಾನೆ ಹೊಡೆದಿದ್ದಾರಂತೆ. 3 ಗಂಟೆಗಳಾದರೂ ಪೊಲೀಸರು ಪತ್ತೆ ಇಲ್ಲ. ಪೊಲೀಸರಿಗೆ ಮಾಹಿತಿ ಹೇಳಿದ್ದಾರೆ, ತಿಳಿಸಿದ್ದಾರೆ, ಆದರೂ ಪೊಲೀಸರು ಬಂದಿಲ್ಲ. 3 ಅವರ್ ರೌಡಿಸಮ್ ನಡೆದಿದೆ ಅಲ್ಲಿ. 3 ಗಂಟೆಗಳ ಕಾಲ ರೌಡಿಸಮ್ ನಡೆದಿದೆ. ಆ ನಂತರ ಪೊಲೀಸರು ಬಂದರು. ಪೊಲೀಸರು ಬಂದರೆ ಪೊಲೀಸರ ಮೇಲೆ ಆಕ್ರಮಣ ಆಯಿತು, ದಾಳಿ ಆಯಿತು. ಪೊಲೀಸರ ಮೇಲೆ ಬ್ರಾಹ್ಮಣರ ಗುಂಪು ದಾಳಿ ಮಾಡ್ತು. ಹೇಗೋ ಪೊಲೀಸರು ಸಿಚುವೇಶನ್ನ ಕಂಟ್ರೋಲಿಗೆ ತಗೊಂಡ್ರು. ಪೊಲೀಸರು ಬಂದ ತಕ್ಷಣ ಬ್ರಾಹ್ಮಣರೇನಾದರೂ ನಾಟಕ ಮಾಡಿ ಸೈಲೆಂಟಾಗಿ ಇದ್ದುಬಿಟ್ಟಿದ್ದಿದ್ರೆ ಈ ಕೇಸಲ್ಲಿ ಬ್ರಾಹ್ಮಣರ ವಿರುದ್ಧ ಕ್ರಮ ಆಗೋ ಸಾಧ್ಯತೆಗಳು ಕಡಿಮೆ ಇರ್ತಿತ್ತು. ಆದರೆ ಯಾವಾಗ ಕುಡಿದ ಮತ್ತಿನಲ್ಲಿದ್ದಂತಹ ಒಂದಷ್ಟು ಈ ಬಜರಂಗ ದಳದ ಗೂಂಡಾಗಳು ಮತ್ತು ಬ್ರಾಹ್ಮಣರು ಪೊಲೀಸರ ಮೇಲೇನೆ ಕಲ್ಲು ಬೀಸೋದು, ದೊಣ್ಣೆಯಲ್ಲಿ ಹೊಡೆಯೋದೆಲ್ಲ ಮಾಡಿದ್ರಲ್ಲ, ಪೊಲೀಸರಿಗೂ ಸಹ ಸಿಟ್ಟು ಬಂದ್ಬಿಡ್ತು. ಅಲ್ಲಿ ಹತ್ತೊಟ್ಟಿಗೆ ತಗೊಂಡಿದ್ದೆ ಆ ಕ್ಷಣಕ್ಕೇನೆ, ಮಾರನೇ ಕ್ಷಣಕ್ಕೇನೆ SC ST ಅಟ್ರಾಸಿಟಿ ಆ್ಯಕ್ಟ್ ಹಾಕ್ಬಿಟ್ರು. ಅಷ್ಟು ಜನರ ಮೇಲೆ, 210 ಜನರ ಮೇಲೆ SC ST ಅಟ್ರಾಸಿಟಿ ಆ್ಯಕ್ಟ್, SC ST ದೌರ್ಜನ್ಯ ತಡೆ ಕಾಯ್ದೆಯನ್ನು ಹಾಕ್ಬಿಟ್ರು, ಕೇಸ್ ಹಾಕ್ಬಿಟ್ರು. ದಲಿತರ ಕೈಯಲ್ಲಿ ಕಂಪ್ಲೇಂಟ್ ತಗೊಂಡ್ಬಿಟ್ರು. ಯಾಕೆಂದ್ರೆ ಆ ಮಟ್ಟಕ್ಕೆ ಅವರು ದುರಹಂಕಾರಿಗಳಾಗ್ಬಿಟ್ಟಿದ್ರಲ್ಲಿ. ಬ್ರಾಹ್ಮಣರು ನಾವು ಮಾಡಿದ್ದೆ ಸರಿ, ಪೊಲೀಸರೇನು ಬರ್ಬೇಕು ತಡೆಯೋದಕ್ಕೆ ಅಂತ. ನಾವು ದಲಿತರನ್ನು ಕೊಲ್ತಾ ಇದ್ರೆ ಪೊಲೀಸರು ಅಡ್ಡ ಬರ್ತಾರೆ ಅಂದ್ರೆ ಏನರ್ಥ, ಏನು ಧೈರ್ಯ ಪೊಲೀಸರಿಗೆ ಅನ್ನುವಂತಹ ದುರಂಕಾರ ಬ್ರಾಹ್ಮಣರಿಗೆ ಬಂದಿತ್ತು. ಅದಕ್ಕೆ ಪೊಲೀಸರು ಸಹ ರೋಸ್ ಹೋಗಿ SC ST ಅಟ್ರಾಸಿಟಿ ಕೇಸ್ ಹಾಕಿದ್ರು. ಅದರಲ್ಲಿ 70 ಜನರದ ಹೆಸರು ಸಮೇತ ಹಾಕ್ಬಿಟ್ರು. ಬ್ರಾಹ್ಮಣರ ಹೆಸರುಗಳು 70. ಇನ್ನು ಗೂಂಡಾಗಿರಿ ಮಾಡಕ್ಕೆ ಬಂದಿದ್ದಂತಹ ಬಜರಂಗ ದಳದ ಕುಡಿದ ಮತ್ತಿನಲ್ಲಿ ಬಂದಿದ್ರಲ್ಲ, ಬ್ರಾಹ್ಮಣರ ಗುಲಾಮಗಿರಿ ಮಾಡುವವರು ಸೇರಿರ್ತಾರೆ, ಅದರಲ್ಲಿ ಬ್ರಾಹ್ಮಣರು ಸೇರಿರ್ತಾರೆ. ಬ್ರಾಹ್ಮಣರನ್ನ ಪ್ರಶ್ನೆ ಮಾಡ್ತೀರಾ ನೀವು ಅಂತ ದಲಿತರನ್ನ ಹೊಡೆಯಕ್ಕೆ ಬಂದಿದ್ರಲ್ಲ ಬಜರಂಗ ದಳ, ಅದು ಇನ್ನಿತರ ಎಲ್ಲ ಸೇರಿ ಇನ್ನು ಹೆಸರಿಲ್ಲದ ಅನಾಮಧೇಯ 140, ವಿತ್ ನೇಮ್ 70, 210 ಜನರ ಮೇಲೆ SC ST ಆ್ಯಕ್ಟು, 12 ಜನ ಬಂಧನ, ಮಿಕ್ಕವ್ರು ತಲೆಮರೆಸ್ಕೊಂಡು ಓಡಾಡ್ತವ್ರೆ. ತಲೆಮರೆಸ್ಕೊಂಡು ಓಡಾಡ್ತಿದ್ದಾರೆ ಬ್ರಾಹ್ಮಣರು, ಹೇಡಿಗಳ ಹಾಗೆ ಓಡಾಡ್ತಾ ಇದ್ದಾರಂತಲ್ಲಿ. ಒಬ್ರು ಕೈಗೆ ಸಿಗ್ತಾ ಇಲ್ಲ ಪೊಲೀಸರಿಗೆ ಸಿಟ್ಟು ಬಂದಿದ್ದೆ ಅಲ್ಲಿ. ಅವ್ರ ಮೇಲೂ ಸಹ ಹಲ್ಲೆಗಳನ್ನು ಮಾಡೋ ಪ್ರಯತ್ನ ಮಾಡಿದ್ದಕ್ಕೆ ಅದು ಒಳ್ಳೇದೇ ಆಯಿತು. ಪೊಲೀಸರು ಅಷ್ಟು ಸೀರಿಯಸ್ ಆದಂತಹ ಕೇಸುಗಳನ್ನು ಹಾಕೋದಕ್ಕೆ ಸಾಧ್ಯ ಆಯ್ತಲ್ಲಿ. ಇಲ್ಲದೆ ಹೋಗಿದ್ರೆ ಕತೆ ಅಷ್ಟೇ. ಸುಮ್ಮನೆ ಸಂಧಾನ ಪಂಧಾನ ಅಂತ ಮಾಡಿ ದಲಿತರ ಕೈಯಲ್ಲೇ ಕ್ಷಮೆ ಕೇಳಿಸಿ ಸೈಲೆಂಟ್ ಮಾಡಿಸ್ಬಿಟ್ಟಿರೋರು. ಯಾಕೆ? ಮೊದಲ ಬಾರಿಗೆ ಬಿಹಾರದಲ್ಲಿ ಬಿಜೆಪಿಯ ವ್ಯಕ್ತಿ ಗೃಹ ಮಂತ್ರಿ ಅಲ್ಲಿ. ಈಗ ಬಿಜೆಪಿಯವರ ಕೈಯಲ್ಲಿ ಪವರ್ ಇದೆ ಅಂದ ಮೇಲೆ ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಸಾಧ್ಯನೇ ಇಲ್ಲ ಸುರಕ್ಷತೆ ಒದಗಿಸೋದಕ್ಕೆ. ಅದು ಬ್ರಾಹ್ಮಣ ವರ್ಸಸ್ ದಲಿತರು ಅಂತ ಬಂದ್ಬಿಟ್ರೆ ಆ ಗೃಹ ಮಂತ್ರಿಯೇ ಆಗಿರಲಿ, ಮುಖ್ಯಮಂತ್ರಿನೇ ಆಗಿರಲಿ, ಬಿಜೆಪಿ ಅಂದರೆ ಬ್ರಾಹ್ಮಣರ ಪರನೇ ನಿಲ್ಲೋದು. ಬಟ್ ಪೊಲೀಸರು ಸಿಟ್ಟು ಮಾಡಿಕೊಂಡು SC ST ಆ್ಯಕ್ಟ್ ಹಾಕಿದ ತಕ್ಷಣನೇ ತಲೆಮರೆಸ್ಕೊಂಡ್ಬಿಟ್ಟಿದ್ದಾರೆ. 210 ಜನರ ಮೇಲೆ SC ST ಆ್ಯಕ್ಟ್, 12 ಜನರ ಬಂಧನ, 70 ಜನರು ವಿತ್ ನೇಮ್ FIR ವಿತ್ ನೇಮ್ ಅನ್ಭವಿಸ್ಲಿ. ಈಗಲೂ ಹೇಳಕ್ ಬರಲ್ಲ, ಸರ್ಕಾರ ಮಧ್ಯಪ್ರವೇಶ ಮಾಡಿ ಆ FIRಗಳನ್ನೆಲ್ಲ ಏನು ಪವರ್ ಇಲ್ದಂಗೆ ಕೋರ್ಟಲ್ಲಿ ನೋಡಿಕೊಂಡು ಎಲ್ಲ ಬಾಯಿಸದ್ದು ಬರೀ ನಿರ್ದೋಷಿಗಳು, ಅಮಾಯಕರು ಅಂತೆಲ್ಲ ಆಗೋ ಸಾಧ್ಯತೆಗಳು ಇರ್ತವೆ. ಬಟ್ ಅಟ್ಲೀಸ್ಟ್ ಈ ಕ್ಷಣಕ್ಕೆ ತಲೆಮರೆಸ್ಕೊಂಡು ಓಡಾಡ್ತಿದ್ದಾರಲ್ಲ ಬ್ರಾಹ್ಮಣ ಗುಂಪು, ಆ ಮಟ್ಟಕ್ಕಾದರೂ ಒಂದು FIR ಬಿದ್ದಿದೆಯಲ್ಲ, ಅದನ್ನು ಮೆಚ್ಕೋಬೇಕು. ಇನ್ನು 8 ಜನ ದಲಿತರಿಗೆ ಸೀರಿಯಸ್ ಪೆಟ್ಟುಗಳಾಗಿದ್ದಾವೆ, ತಲೆಗಳು ಒಡೆದೋಗಿದ್ದಾವೆ. 8 ಜನ. ಒಬ್ಬ ವ್ಯಕ್ತಿಗೆ, ವಯಸ್ಸಾಗಿರೋ ವ್ಯಕ್ತಿ, 21 ಹೊಲಿಗೆ ಬಿದ್ದಿದೆ ತಲೆಗೆ, 21 ಹೊಲಿಗೆ. ಯೋಚನೆ ಮಾಡಿ ಇವರು ಕ್ರೌರ್ಯ ಯಾವ ಮಟ್ಟಕ್ಕಿರುತ್ತೆ. ಏನಕ್ಕೆ? ಇವರು ಮಾಡಿದ ಕೆಲಸಕ್ಕೆ ಕೂಲಿ ಕೇಳಿದ್ದಕ್ಕೆ. ಅದು 11 ವರ್ಷದಿಂದ ಪೆಂಡಿಂಗ್ ಇಟ್ಕೊಂಡು ಕೇಳಿದಾಗೆಲ್ಲ ಕತೆ ಹೊಡೆದು ಯಾರೋ ಒಬ್ಬನಿಗೆ ಸಿಟ್ಟು ಬಂದು ಬ್ರಾಹ್ಮಣರ ಮನೆ ಮುಂದೆ ಹೋಗಿ ಕಿರ್ಚಾಡಿದ್ದಕ್ಕೆ.
ಅಷ್ಟೇ. ಇಷ್ಟು ದರ್ಭಂಗದಿಂದ ಬರ್ತಿರುವಂತಹ ಸುದ್ದಿ. ಮತ್ತು ಅಲ್ಲಿ ಮಹಾನ್ ನಾಯಕ, ದಲಿತ ನಾಯಕ ಪಾಸ್ವಾನ್, ಚಿರಾಗ್ ಪಾಸ್ವಾನ್ ಮತ್ತೆ ಇಲ್ಲ. ಬಿಜೆಪಿ ಸಂಘ ಮಾಡಿದ್ರೆ ಇನ್ನೇನಿರುತ್ತೆ, ಗುಲಾಮಗಿರಿಗೆ ಒಗ್ಗುಬಿಟ್ಟಿರ್ತಾರೆ. ತಮ್ಮದೇ ಸಮುದಾಯದ ಮೇಲೆ, ತಮ್ಮದೇ ಸಮುದಾಯ ಇದು, ಕೈಲಾಶ್ ಪಾಸ್ವಾನ್ ಅನ್ನುವಂಥವನೇ ಮುಖ್ಯ ವ್ಯಕ್ತಿ ಇಲ್ಲಿ ದಲಿತ ದೌರ್ಜನ್ಯಕ್ಕೊಳಗಾಗಿರೋದು. ತುಟಿ ಪಿಟಿಕ್ ಗೊತ್ತೇ ಇಲ್ಲ ಅನ್ನೋ ಥರ ಬದುಕೋದು. ನಾಚಿಕೆ ಆಗ್ಬೇಕಿಂತವ್ರಿಗೆಲ್ಲ, ನಾಚಿಕೆ ಆಗ್ಬೇಕು. ನೋಡೋಣ ಈ ಕೇಸನ್ನ ಅದು ಹೇಗೆ ಹಳ್ಳ ಹಿಡಿಸೋದಕ್ಕೆ ನೋಡ್ತಾರ ಅಥವಾ ಪೊಲೀಸರಿಗೆ ಸಿಟ್ಟಿಗೆ ಸರಿಯಾದಂತಹ ಶಿಕ್ಷೆನ ಕೊಡಿಸ್ತಾರ ಗೊತ್ತಿಲ್ಲ. ವಿಲ್ ವೇಟ್ ಅಂಡ್ ವಾಚ್ ಅಷ್ಟೇನೆ. ಸೊ ಇದಿಷ್ಟು ಬಿಹಾರದ ದರ್ಭಂಗದಿಂದ ಬರ್ತಿರುವಂತಹ ಒಂದು ರೀತಿ ಅನಿಷ್ಟ ಸುದ್ದಿಗಳು. ಇಂತಹ ಸುದ್ದಿಗಳು ಹೇಳೋದಕ್ಕೆ ಬೇಜಾರು, ಬಟ್ ಹೇಳಲೇಬೇಕು, ಅಷ್ಟೊಂದು ಸುದ್ದಿಗಳು ಬರ್ತಾನೆ ಇರ್ತವೆ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.